ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಕಡೆಯಿಂದ ಇಸ್ರೇಲ್ ಹಾಗೆ ಅಮೆರಿಕ, ಮತ್ತೊಂದು ಕಡೆಯಿಂದ ಇರಾನ್ ನಡುವಿನ ಸಂಘರ್ಷವನ್ನ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ. ಒಂದಷ್ಟು ಮಂದಿಗೆ ನಿರೀಕ್ಷೆ ಇರಲಿಲ್ಲ ಸಂಘರ್ಷ ಈ ಹಂತಕ್ಕೆ ಹೋಗಬಹುದು ಅಂತ ಹೇಳಿ. ಕಾರಣ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯ ಹತ್ಯೆ ಆಯಿತು. ಖಮೇನಿ ಜೊತೆಗೆ 48 ಪ್ರಮುಖ ಅಧಿಕಾರಿಗಳನ್ನು ಕೂಡ ಆ ಸಂದರ್ಭದಲ್ಲಿ ಹತ್ಯೆ ಮಾಡಲಾಯಿತು. ಜೊತೆಗೆ ಇರಾನ್ನಲ್ಲಿ ಸಾಕಷ್ಟು ಸಾವು ನೋವು ಎಲ್ಲವೂ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಇರಾನ್ ಈ ಪರಿಯಾದಂತ ಪ್ರತಿರೋಧವನ್ನ ಒಡ್ಡುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದ್ರೆ ಇರಾನ್ ಇದೀಗ ಪ್ರತಿದಾಳಿಯನ್ನ ಮುಂದುವರಿಸಿದೆ. ಕೆಂಪು ಬಾವುಟವನ್ನ ಹಾರಿಸಿ ನಾವಿದಕ್ಕೆ ಉತ್ತರವನ್ನ ಕೊಡ್ತೀವಿ ಎನ್ನುವಂತ ಮಾತನ್ನ ಇರಾನ್ ಹೇಳ್ತಾ ಇದೆ. ಇರಾನ್ ಎಲ್ಲಿವರೆಗೆ ಹೋಗುತ್ತೋ ಗೊತ್ತಿಲ್ಲ. ಇರಾನ್ ವೆಪನ್ಸ್ ಎಲ್ಲಿವರೆಗೆ ಅದಕ್ಕೆ ಸಹಕಾರವನ್ನ ಕೊಡುತ್ತೋ ಅದು ಕೂಡ ಗೊತ್ತಿಲ್ಲ. ಇರಾನ್ ಎಷ್ಟರ ಮಟ್ಟಿಗೆ ಅದಕ್ಕೆ ಬೇಕಾದಂತ ತಯಾರಿಯನ್ನ ಮಾಡ್ಕೊಂಡಿದೆ ಅದು ಕೂಡ ಅರ್ಥ ಆಗ್ತಿಲ್ಲ. ಸದ್ಯದ ಒಂದಷ್ಟು ಬೆಳವಣಿಗೆನ ಗಮನಿಸ್ತಾ ಇದ್ರೆ ಇರಾನ್ ಇದನ್ನು ನಿರೀಕ್ಷೆ ಮಾಡಿತ್ತು ಅನ್ಸುತ್ತೆ. ಖಮೇನಿ ಹತ್ಯೆ ಆಗಬಹುದು. ಖಮೇನಿ ಹತ್ಯೆ ಆದರೂ ಕೂಡ ಆನಂತರ ಏನ್ ಮಾಡಬೇಕು ಅಂತ ಅವ್ರು ಮೊದಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಅನ್ಸುತ್ತೆ. ಆ ಕಾರಣಕ್ಕಾಗಿ ಇರಾನ್ ಇವತ್ತು ಸಾಕಷ್ಟು ಧ್ವಂಸವನ್ನ ಮಾಡ್ತಾ ಇದೆ. ಹಾಗಂತ ಮಾತ್ರ ಇರಾನ್ ನಲ್ಲಿ ಏನೂ ಆಗಿಲ್ವಾ? ಇರಾನ್ ನಲ್ಲೂ ಸಾಕಷ್ಟು ಹಾನಿಯಾಗಿದೆ. ಇರಾನ್ ಮೇಲೂ ಕೂಡ ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಅಮೆರಿಕವೂ ಕೂಡ ದಾಳಿ ಮಾಡ್ತಾ ಇದೆ. ಆದ್ರೆ ಆ ದಾಳಿಯ ನಡುವೆಯೂ ಕೂಡ ಇರಾನ್ ಇದೀಗ ಪ್ರತಿದಾಳಿಯನ್ನ ಮುಂದುವರಿಸಿದೆ. ಹೀಗೆ ನಮ್ಮಲ್ಲಿ ಒಂದಷ್ಟು ಜನಕ್ಕೆ ಪ್ರಶ್ನೆ ಇರುತ್ತೆ, ಅವರೆಲ್ಲೋ ದಾಳಿ, ಅವರೆಲ್ಲೋ ಯುದ್ಧ ಆದ್ರೆ ನಮಗೇನ್ ಸಮಸ್ಯೆ ಅಂತ ಹೇಳಿ. ನಮಗ್ ಸಮಸ್ಯೆ ಆಗೋದಿಲ್ಲಿ ಅಂದ್ರೆ ಇಲ್ಲಿ ಇದನ್ನ ಹರ್ಮುಜ್ ಜಲಸಂಧಿ ಅಂತ ಹೇಳಿ ಕರಿತೀವಿ. ಏನೇನೆಲ್ಲ ಸಮಸ್ಯೆ ಆಗತ್ತೆ ಇದರಿಂದ ಅನ್ನೋದನ್ನು ಕೂಡ ನಾನು ನಿಮಗೆ ಈ ಪಿಕ್ಚರ್ನ ಸಹಿತವಾಗಿ ಅರ್ಥ ಆಗುವ ರೀತಿಯಲ್ಲಿ ವಿವರಿಸ್ತಾ ಹೋಗ್ತೀನಿ. ನೀವು ಪ್ರತಿಯೊಬ್ಬರು ಗಮನಿಸಲೇಬೇಕಾಗಿರುವಂತ ವಿಚಾರ ಇದು. ಅದನ್ನ ವಿವರಿಸ್ತೀನಿ. ಅದನ್ನ ವಿವರಿಸೋಕು ಮುನ್ನ ಇನ್ನೊಂದಷ್ಟು ಅಪ್ಡೇಟ್ಗಳನ್ನ ಮೊದಲಿಗೆ ಗಮನಿಸಿ ಬಿಡೋಣ. ಏನೇನು ಹೈಲೈಟ್ ಅಥವಾ ಏನೇನು ಆಗ್ತಾ ಇದೆ ಅನ್ನೋದನ್ನ ಗಮನಿಸಿ ಬಿಡೋಣ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಮೆರಿಕ, ಇಸ್ರೇಲ್, ಇರಾನ್ ನಡುವಿನ ಯುದ್ಧ. ಆದ್ರೆ ಇದೀಗ ಅದು ಎಲ್ಲನ್ನು ವ್ಯಾಪಿಸ್ಕೊಂಡು ಬಿಟ್ಟಿದೆ ಅಂದ್ರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ, ಗಲ್ಫ್ ರಾಷ್ಟ್ರಗಳಿಗೆ. ಹಿಂದಿನ ವಿಡಿಯೋದಲ್ಲಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಹೀಗಾಗಿ ಮತ್ತೊಮ್ಮೆ ರಿಪೀಟ್ ಮಾಡೋದಿಲ್ಲ. ಚುಟುಕಾಗಿ ಹೇಳಬೇಕು ಅಂದ್ರೆ ಇರಾನ್ ಇದೀಗ ನೀವು ಗಮನಿಸ್ತಾ ಇದ್ರಲ್ಲ, ಭಾರತ ಇಲ್ಲಿದೆ, ನಿಮಗೆ ಇರಾನ್ ಇಲ್ಲಿದೆ. ಇರಾನ್ ಇದೀಗ ಗಲ್ಫ್ ರಾಷ್ಟ್ರಗಳು ಕುವೈತ್, ಬಹ್ರೈನ್, ಕತಾರ್, ಒಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಅದರಲ್ಲಿ ಇರುವಂತಹ ದುಬೈ, ಅಬುದಾಬಿ, ಶಾರ್ಜಾ ಇವುಗಳ ಮೇಲೆ ದಾಳಿಯನ್ನ ಮುಂದುವರಿಸಿದೆ. 6 ರಾಷ್ಟ್ರಗಳನ್ನ ನಾವು ಗಲ್ಫ್ ರಾಷ್ಟ್ರಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಕೊಲ್ಲಿ ರಾಷ್ಟ್ರಗಳು ಅಥವಾ ಸಮುದ್ರ ತೀರದ ರಾಷ್ಟ್ರಗಳು. ಇನ್ನು ಮಧ್ಯಪ್ರಾಚ್ಯ ರಾಷ್ಟ್ರಗಳು ಗಮನಿಸ್ತಾ ಇದ್ರಲ್ಲ, ಇರಾಕ್ ಮೇಲೂ ದಾಳಿ ಆಗ್ತಿದೆ, ಜೋರ್ಡಾನ್ ಮೇಲೂ ಕೂಡ ದಾಳಿ ಆಗ್ತಿದೆ. ಇತ್ತ ಇಸ್ರೇಲ್ ಇಲ್ಲಿದೆ ನೋಡಿ, ಇರಾನ್ ಇಲ್ಲಿದ್ರೆ ಇಸ್ರೇಲ್ ಇಲ್ಲಿದೆ. ಇಸ್ರೇಲ್ ಪಕ್ಕದಲ್ಲಿರುವಂತಹ ಲೆಬನಾನ್ ಮೇಲೂ ಕೂಡ ದಾಳಿಯನ್ನ ಮುಂದುವರಿಸಿದೆ. ಇಷ್ಟೆಲ್ಲವೂ ಕೂಡ ಆಗ್ತಾ ಇತ್ತಾ. ಈಗ ಮುಂದುವರೆದೋದು ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ, ಇರಾನ್ ಇದೀಗ ಸಂಪೂರ್ಣ ಈ ಗಲ್ಫ್ ರಾಷ್ಟ್ರಗಳ ಮೇಲೆ ಅಥವಾ ಮಿಡಲ್ ಈಸ್ಟ್ ನ ಮೇಲೆ ತನ್ನ ಪ್ರತಿದಾಳಿಯನ್ನ ಇನ್ನಷ್ಟು ಶಾರ್ಪ್ ಮಾಡ್ತಾ ಇದೆ, ಇನ್ನಷ್ಟು ತೀವ್ರಗೊಳಿಸ್ತಾ ಇದೆ. ಮೊದಲು ಇವತ್ತು ಏನಾಗಿದೆ ಅಂದ್ರೆ, ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಈ ಸೌದಿ ಅರೇಬಿಯಾ ಏನು ಗಮನಿಸ್ತಾ ಇದ್ದೀರಿ, ಈ ಸೌದಿ ಅರೇಬಿಯಾದಲ್ಲಿ ಒಂದು ಭೀಕರವಾದಂತ ದಾಳಿ ಆಗಿದೆ. ಅದು ಇವತ್ತು ಇಡೀ ಜಗತ್ತಿನ ಮೇಲೆ ಪರಿಣಾಮವನ್ನ ಬೀರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದೇನು ಅಂದ್ರೆ, ಸೌದಿಯಲ್ಲಿ ಒಂದು ತೈಲ ಸಂಸ್ಕರಣಾ ಘಟಕ ಇದೆ, ಆರ್ಮ್ಕೋ ಅಂತ ಹೇಳಿ ಕರಿತೀವಿ. ಅಂದ್ರೆ ಆರ್ಮ್ಕೋ ಕಂಪನಿಯ ತೈಲ ಸಂಸ್ಕರಣಾ ಘಟಕ ಅದು. ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ಇದು. ಇಡೀ ಜಗತ್ತಿಗೆ 10% ತೈಲವನ್ನ ಪೂರೈಕೆ ಮಾಡುವಂತಹ ಸಂಸ್ಕರಣಾ ಘಟಕ ಅದು. ನ್ಯಾಚುರಲ್ ಗ್ಯಾಸ್ ಇಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅದು ಪೂರೈಕೆಯನ್ನ ಮಾಡುತ್ತೆ. ಅಲ್ಲೇ ಸಂಸ್ಕರಣ ಅಂತದೆಲ್ಲವೂ ಕೂಡ ಆಗುತ್ತೆ. ಅಷ್ಟರ ಮಟ್ಟಿಗೆ ದೊಡ್ಡದಾಗಿರುವಂತಹ ತೈಲ ಸಂಸ್ಕರಣಾ ಘಟಕ ಅದು. ನಮ್ಮ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೂ ಕೂಡ ಆ ತೈಲ ಸಂಸ್ಕರಣಾ ಘಟಕದಿಂದಲೇ ತೈಲ ಪೂರೈಕೆ ಆಗುತ್ತೆ. ಇಂತಹ ಆರ್ಮ್ಕೋ ತೈಲ ಸಂಸ್ಕರಣಾ ಘಟಕದ ಮೇಲೆ ಇದೀಗ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ತೈಲ ಸಂಸ್ಕರಣಾ ಘಟಕದ ರಿಫೈನರಿ ಘಟಕ ಅಂತ ಇರುತ್ತೆ, ಅಂದ್ರೆ ತೈಲವನ್ನು ಶುದ್ಧೀಕರಿಸುವಂತ ಘಟಕ, ಅದಕ್ಕೆ ಹಾನಿಯಾಗಿದೆ. ತಾತ್ಕಾಲಿಕವಾಗಿ ಈ ಸಂಸ್ಕರಣಾ ಘಟಕವನ್ನ ಇದೀಗ ಬಂದ್ ಮಾಡಲಾಗಿದೆ. ಈಗ ಸಿಗ್ತಿರುವಂತಹ ಅಪ್ಡೇಟ್ ಇದು. ಸಹಜವಾಗಿ ತೈಲ ಪೂರೈಕೆಯ ಮೇಲೆ ಇದೀಗ ಎಫೆಕ್ಟ್ ಆಗತ್ತೆ ಇಡೀ ಜಗತ್ತಿನ ಮೇಲೆ, ವಿಶೇಷವಾಗಿ ಭಾರತ, ಚೀನಾ, ದಕ್ಷಿಣ ಕೊರಿಯಾ ಇಂತಹ ರಾಷ್ಟ್ರಗಳ ಮೇಲೆ ಇದೀಗ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ನಾವು ಗಮನಿಸಲೇಬೇಕಾಗಿರುವಂತಹ ವಿಚಾರ ಇದು. ಈ ಮೂಲಕ ಇರಾನ್ ಬೇರೆದ್ದೇ ಆದಂತಹ ಆಲೋಚನೆಯಲ್ಲಿ ಇದ್ದ ಕಾಣಿಸ್ತಾ ಇದೆ. ಅದೇನು ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ರೀತಿಯಾಗಿ ತೈಲ ಸಂಸ್ಕರಣಾ ಘಟಕದ ಮೇಲೆ ದಾಳಿಯಾಗಿದೆ, ತೈಲ ಸಂಸ್ಕರಣಾ ಘಟಕವನ್ನ ಬಂದ್ ಮಾಡಲಾಗಿದೆ. ಇದೊಂದು ರೀತಿಯಲ್ಲಿ ಅಮೆರಿಕಾಗೆ ಮುಖಭಂಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಎಲ್ಲ ರಾಷ್ಟ್ರಗಳು ಕೂಡ ಅಮೆರಿಕವನ್ನ ಯಾಕೆ ನಂಬಿಕೊಂಡಿದ್ವು ಅಂದ್ರೆ, ಅಮೆರಿಕ ಅವರೆಲ್ಲರಿಗೂ ಕೂಡ ಇದೀಗ ರಕ್ಷಣಾ ವ್ಯವಸ್ಥೆಯನ್ನ ಮಾಡಿತ್ತು. ಈ ಕ್ಷಿಪಣಿಗಳ ಬಂದ ಸಂದರ್ಭದಲ್ಲಿ ಅದನ್ನು ತಡೆಗಟ್ಟುವಂತ ಒಂದು ಕಂಪ್ಲೀಟ್ ಆಗಿರುವಂತ ರಕ್ಷಣಾ ವ್ಯವಸ್ಥೆ ಅಮೆರಿಕ ಮಾಡಿಕೊಟ್ಟಿತ್ತು. ಹೀಗಾಗಿ ಜೊತೆಗೆ ಅಮೆರಿಕ ಅವರೆಲ್ಲರಿಗೂ ಕೂಡ ಭರವಸೆಯನ್ನ ಕೊಟ್ಟಿತ್ತು, ನನಗೆ ಸೇನಾ ನೆಲೆಯನ್ನ ನೀವು ಒದಗಿಸಿದ್ರೆ ನಾನು ನಿಮಗೆ ಬೇಕಾದಂತ ರಕ್ಷಣೆಯನ್ನ ಕೊಡ್ತೀನಿ ಅಂತ ಹೇಳಿ. ಆದರೆ ಅಮೆರಿಕದ ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಿ ಅದನ್ನ ಪುಡಿಗಟ್ಟಿ ಇದೀಗ ಇರಾನ್ನ ಕ್ಷಿಪಣಿಗಳು
ತೈಲ ಸಂಸ್ಕರಣಾ ಘಟಕದ ಮೇಲೆ ಬಂದು ಬೀಳ್ತಾ ಇದ್ದಾವೆ, ಹೋಟೆಲ್ಗಳ ಮೇಲೆ ಬಂದು ಬೀಳ್ತಿದ್ದಾವೆ, ಏರ್ಪೋರ್ಟ್ ಸಮೀಪಕ್ಕೆ ಬಂದು ಬೀಳ್ತಾ ಇದ್ದಾವೆ, ಅಥವಾ ಬೇರೆ ಬೇರೆ ಪ್ರದೇಶಗಳಿಗೂ ಕೂಡ ಬಂದು ಬೀಳ್ತಾ ಇದ್ದಾವೆ. ಅಂದರೆ ಅಮೆರಿಕದ ಆ ರಕ್ಷಣಾ ವ್ಯವಸ್ಥೆ ಏನು ಪ್ರಯೋಜನ ಇಲ್ಲ ಅಂತಾಯ್ತು. ಅಮೆರಿಕ ಇವರಿಗೆ ಕೊಟ್ಟಂತ ಭರವಸೆ ಅದು ಭರವಸೆಯಾಗಿಯೇ ಉಳಿಯಿತು. ಇದೊಂದು ರೀತಿಯಲ್ಲಿ ಅಮೆರಿಕಗೆ ಮುಖಭಂಗ, ಅಮೆರಿಕಗೆ ಹಿನ್ನಡೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ನಾನಿಲ್ಲೇನೋ ಇರಾನ್ ಹೋಗ್ಲಿ ಅಟ್ಟಕ್ಕೇರಿಸ್ತಾ ಇದ್ದೀನಿ ಅಂತಲ್ಲ, ಅದರ ವಾಸ್ತವ ವಿಚಾರ ಅಮೆರಿಕಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ದೇಶದ ವಿಚಾರದಲ್ಲಿ ಮೂಗು ತೂರಿಸ್ಕೊಂಡು ಹೋಗುವಂತ ಅಮೆರಿಕ ಈಗ ಇಸ್ರೇಲ್ ವಿಚಾರ ನಾ ಇಲ್ಲಿ ಮಾತನಾಡೋದಿಲ್ಲ. ಇಸ್ರೇಲ್ಗೆ ಇವತ್ತು ಸುತ್ತಮುತ್ತ ರಾಷ್ಟ್ರಗಳಿಂದ ಆತಂಕ ಇದೆ. ಇಸ್ರೇಲ್ ತನ್ನ ಅಸ್ತಿತ್ವ ಉಳಿಸ್ಕೊಳ್ಬೇಕು. ಇರಾನ್ ಇಸ್ರೇಲ್ಗೆ ಏನು ಮಾಡ್ತಾ ಇತ್ತು ಅಂದ್ರೆ ಈ ಪ್ರಾಕ್ಸಿ ಯುದ್ಧ, ಈ ಹೌತಿಗಳನ್ನ ಚೂ ಬಿಡೋದು, ಬೇರೆ ಬೇರೆ ಈ ಹಮಾಸ್ ಬಂಡುಕೋರನ್ನ ಚೂ ಬಿಡೋದು, ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇತ್ತು. ಹೀಗಾಗಿ ಇಸ್ರೇಲ್ ಏನೋ ಸೇಡ್ ತೀರಿಸಿಕೊಳ್ಬೇಕಾಗಿತ್ತು. ಆದ್ರೆ ಅಮೆರಿಕ ಪ್ರತಿಯೊಂದು ರಾಷ್ಟ್ರಗಳ ವಿಚಾರದಲ್ಲೂ ಕೂಡ ಮೂಗು ತೂರಿಸಿ ಇವತ್ತು ಅಮೆರಿಕ ಮುಖಭಂಗವನ್ನ ಎದುರಿಸುವ ರೀತಿಯಲ್ಲಾಗಿದೆ. ಇದು ಸೌದಿ ಅರೇಬಿಯಾದ ಅತಿ ದೊಡ್ಡ ರಾಷ್ಟ್ರ, ಅದರ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕಕ್ಕೆ ಆಗಿರುವಂತಹ ದಾಳಿ ಇದು. ಅಮೆರಿಕ ಇದೀಗ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವ ಹಾಗಿಲ್ಲ. ಇರಾನ್ ಕೂಡ ಅದನ್ನೇ ಪ್ರೂವ್ ಮಾಡಬೇಕಾಗಿತ್ತು. ಇರಾನ್ ಅದನ್ನ ಪ್ರೂವ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಇದು ಒಂದು ವಿಚಾರ. ಕೇವಲ ಅಲ್ಲಿ ಮಾತ್ರ ಅಲ್ಲ, ನಿಮಗೆ ಅಲ್ ಅಹಮದಿ ಅಂತ ಹೇಳಿ ಮತ್ತೊಂದು ತೈಲ ಸಂಸ್ಕರಣಾ ಘಟಕ ಕುವೈತ್ನಲ್ಲಿದೆ. ನೀವಾಗ ಕುವೈತ್ನ ಗಮನಿಸ್ತಾ ಇದ್ದಲ್ಲ, ಸೇಫೆಸ್ಟ್ ಕಂಟ್ರಿ ಅಂತ ಕರೆಸ್ಕೊಳ್ಳುವಂತ ಕುವೈತ್. ಆ ಕುವೈತ್ನ ತೈಲ ಸಂಸ್ಕರಣಾ ಘಟಕದ ಮೇಲೂ ಕೂಡ ಇದೀಗ ಅಟ್ಯಾಕ್ ಮಾಡಲಾಗಿದೆ, ಅಂದ್ರೆ ಕ್ಷಿಪಣಿ ದಾಳಿಯಾಗಿದೆ. ಹಾಗೆ ಓಮನ್ ನಲ್ಲಿರುವಂತಹ ಆಯಿಲ್ ಟ್ಯಾಂಕರ್ ಮೇಲೂ ಕೂಡ ಇದೀಗ ಅಟ್ಯಾಕ್ ಆಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗೆ ಸೌದಿ ಅರೇಬಿಯಾದ ಮೇಲೆ ಇರಾನ್ಗೆ ಸಿಟ್ಟಿಗೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಬರೀ ಅಮೆರಿಕ ಸೇನಾ ನೆಲೆ ಇದೆ ಎನ್ನುವಂತ ವಿಚಾರಕ್ಕೆ ಮಾತ್ರ ಅಲ್ಲ, ಅಲ್ಲಿಯ ರಾಜ ಆಗಿರುವಂತಹ ಮೊಹಮ್ಮದ್ ಬಿನ್ ಸಲ್ಮಾನ್ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಭೇಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡುವಂತೆ ಹೇಳಿದ್ರಂತೆ ಎನ್ನುವಂತ ಸಂಗತಿಯು ಕೂಡ ಇದೀಗ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಇದು ತೈಲ ಸಂಸ್ಕರಣಾ ಘಟಕಗಳಿಗೆ ಸಂಬಂಧಪಟ್ಟಂತ ವಿಚಾರ. ಹಾಗೆ ಇವತ್ತು ಇನ್ನೊಂದು ಸುದ್ದಿ ಬಂತು, ಅದು ಅಮೆರಿಕದ 3 ಫೈಟರ್ ಜೆಟ್ಗಳನ್ನ ಇರಾನ್ ಹೊಡೆದುರುಳಿಸಿದೆ ಅಂತ ಹೇಳಿ IRGC ಅದೇ ರೀತಿಯಾಗಿ ಕ್ಲೈಮ್ ಮಾಡ್ತು, ಇರಾನ್ ಕೂಡ ಅದೇ ರೀತಿಯಾಗಿ ಕ್ಲೈಮ್ ಮಾಡ್ತು. ಕುವೈತ್ನ ಮೂಲಕ ಇರಾನ್ ಕಡೆಗೆ ಹೋಗುವ ಸಂದರ್ಭದಲ್ಲಿ F-15 ಜೆಟ್, ಒಂದು F-15, ಇನ್ನು ಬೇರೆ 2 ಜೆಟ್ಗಳು, ಒಟ್ಟು 3 ಜೆಟ್ಗಳನ್ನ ಹೊಡೆದುಳಿಸಿದ್ದೇವೆ ಎನ್ನುವಂತ ಸುದ್ದಿ ಬಂತು. ಅದಕ್ಕೆ ಸಂಬಂಧಪಟ್ಟಾಗಿ ವಿಡಿಯೋ ಕೂಡ ವೈರಲ್ ಆಯಿತು. ಪೈಲಟ್ಗಳು ಕೂಡ ಪ್ಯಾರಾಚೂಟ್ಗಳ ಮೂಲಕ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿ ಆದರೂ ಅವನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕುವೈತ್ನ ಪೊಲೀಸರು ಅಂತದೊಂದು ಕೆಲಸವನ್ನ ಮಾಡಿದ್ದಾರೆ. ಇರಾನ್ ಕ್ಲೇಮ್ ಮಾಡ್ತಿತ್ತು ನಾವೇ ಹೊಡೆದುಳಿಸಿದ್ದು ಅಂತ ಹೇಳಿ. ಆದ್ರೆ ಅಮೆರಿಕ ಹೇಳ್ತಾ ಇದೆ ಇಲ್ಲ ಅಲ್ಲಿ ತಾಂತ್ರಿಕ ದೋಷ ಆಗಿತ್ತು ಎನ್ನುವ ಕಾರಣಕ್ಕಾಗಿ. ಹಾಗೆ ಇನ್ನೊಂದು ಬರ್ತಾ ಇರೋದು ಕುವೈತೆ ಮಿಸ್ ಆಗಿ ಆ ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸಿದೆ ಎನ್ನುವಂತ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಯಾರ್ದು ಸತ್ಯ ಯಾರು ಸುಳ್ಳು ಅನ್ನೋದು ಗೊತ್ತಿಲ್ಲ. ಆದ್ರೆ ಇರಾನ್ ಮಾತ್ರ ಕ್ಲೈಮ್ ಮಾಡ್ತಾ ಇದೆ ಇಲ್ಲ ನಾವೇ ಆ ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸಿದ್ದು ಎನ್ನುವ ರೀತಿಯಲ್ಲಿ. ಹಾಗೇನಾದ್ರೂ ಇರಾನೇ ಹೊಡೆದುರುಳಿಸಿದ್ದು ಹೌದು ಅಂತಾದ್ರೆ ಅಮೆರಿಕಾಗೆ ಇನ್ನೊಂದು ಮುಖಭಂಗ ಆಗಂತಾಗತ್ತೆ. ಅಮೆರಿಕ ಫೈಟರ್ ಜೆಟ್ ಅನ್ನ ಕೂಡ ಈ ಯುದ್ಧದಲ್ಲಿ ಕಳ್ಕೊಂಡ ಹಾಗಾಗತ್ತೆ. ಈಗಾಗಲೇ 3ಕ್ಕೂ ಅಧಿಕ ಅಮೆರಿಕ ಸೈನಿಕರು ಕೂಡ ಈ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ. F-15 ಫೈಟರ್ ಜೆಟ್ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸೋಲಿಲ್ಲದ ಸರ್ದಾರ ಅಂತ ಕರೆಸ್ಕೊಳ್ತಾ ಇತ್ತು. ಅಂಥದ್ದೇ ಫೈಟರ್ ಜೆಟ್ ಅನ್ನ ಇರಾನ್ ಹೊಡೆದುಳಿಸಿದೆ ಅಂದ್ರೆ ಅದು ಬಹಳ ದೊಡ್ಡ ವಿಚಾರವೇ ಆಗತ್ತೆ. ಇದೊಂದು ಸಂಗತಿ. ಅದೇ ರೀತಿಯಾಗಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಕುವೈತ್ ನಲ್ಲಿ ಇರುವಂತಹ ಅಮೆರಿಕದ ರಾಯಭಾರ ಕಚೇರಿ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಹಾಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ದುಬೈ ಹಾಗೆ ಶಾರ್ಜಾ ಮೇಲೂ ಕೂಡ ಡ್ರೋನ್ ಅಟ್ಯಾಕ್ ಕಂಟಿನ್ಯೂ ಆಗ್ತಾ ಇದೆ. ಕೈಗಾರಿಕಾ ಪ್ರದೇಶದ ಮೇಲೂ ಕೂಡ ಡ್ರೋನ್ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಇದು ಒಂದು ವಿಚಾರ. ಹಾಗೆ ಇಸ್ರೇಲ್ಗೆ ಸಂಬಂಧಪಟ್ಟ ಹಾಗೆ ಈಗೊಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಇಸ್ರೇಲ್ನ ಪ್ರಧಾನಿಯಾಗಿರುವಂತಹ ಬೆಂಜಮಿನ್ ನೇತನ್ಯಾಹು ಕಚೇರಿ ಮೇಲೆ IRGC ಹೇಳ್ತಾ ಇದೆ ನಾವು ಅಟ್ಯಾಕ್ ಮಾಡಿದ್ದೇವೆ, ಕ್ಷಿಪಣಿ ದಾಳಿಯನ್ನ ಮಾಡಿದ್ದೇವೆ ಅಂತ ಹೇಳಿ. ಹಾಗೆ ಇನ್ನೊಂದು ಮೂಲದ ಮಾಹಿತಿಯ ಪ್ರಕಾರ ಹೌದು, ಕ್ಷಿಪಣಿ ದಾಳಿ ಆಗಿದ್ದು ಹೌದು, ಅದನ್ನ ತಡೆಗಟ್ಟುವಲ್ಲಿ ಇಸ್ರೇಲ್ ಯಶಸ್ವಿ ಆಗಿದೆ ಅಂತ. ಅವರ ಐರನ್ ಡೋಮ್ ಇದೆಯಲ್ಲ ಅದು ಯಶಸ್ವಿ ಆಗಿದೆ ಅಂತ ಹೇಳಿ. ಆದ್ರೆ ಇರಾನ್ ಅಲ್ಲಿವರೆಗೆ ಹೋಯ್ತು ಅಂತಾದ್ರೆ, ಈಗ ಪ್ರಧಾನಿ ಕಚೇರಿವರೆಗೆ ಹೋಯ್ತು ಅಂತಾದ್ರೆ ಮುಂದೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗುವಂತ ಸಾಧ್ಯತೆ ಇದೆ. ಟೆಲ್ ಅವೀವ್ ನಲ್ಲಿ ಇರುವಂತ ಇಸ್ರೇಲ್ನ ಪ್ರಧಾನಮಂತ್ರಿ ಕಚೇರಿಯ ಮೇಲೆ ಈ ದಾಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇದೀಗ ಬರ್ತಾ ಇದೆ. ಇದು ಇರಾನ್ ಕ್ಲೈಮ್ ಮಾಡ್ತಾ ಇರೋದು. ಇಸ್ರೇಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೊಟ್ಟಿಲ್ಲ. ಒಂದಷ್ಟು ಸುದ್ದಿವಾಹಿನಿಗಳಲ್ಲಿ ಬರ್ತಿರುವ ವಿಚಾರ ಪ್ರಕಾರವಾಗಿ ಇಸ್ರೇಲ್ ಹೇಳ್ತಾ ಇದೆಯಂತೆ ನಾವು ಅದನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದ್ದೇವೆ, ಕ್ಷಿಪಣಿ ದಾಳಿ ಮಾಡಿದ್ದು ಹೌದು ಎನ್ನುವಂತ ರೀತಿಯಲ್ಲಿ ಇಂಥದ್ದೊಂದು ಡೆವಲಪ್ಮೆಂಟ್ ಇದೀಗ ಆಗಿದೆ. ಇನ್ನೊಂದು ಕಡೆಯಿಂದ ಯುರೋಪ್ ಕಂಟ್ರೀಸ್ಗಳು ಕೂಡ ಇದರಲ್ಲಿ ಎಂಟ್ರಿ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ ಬ್ರಿಟನ್ ಕಡೆಯಿಂದ ಹೇಳಿಕೆ ಬರ್ತಾ ಇದೆ, ಫ್ರಾನ್ಸ್ ಕಡೆಯಿಂದ ಹೇಳಿಕೆ ಬರ್ತಾ ಇದೆ. ಈ ಹೇಳಿಕೆ ಬರ್ತಾ ಇದ್ದ ಹಾಗೆ ಇರಾನ್ ಹೇಳ್ತಿದೆ ತಗೊಳ್ಳಿ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ನಿಮ್ಮೇಲೂ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿ. ಸಿಪ್ರಸ್ ಎನ್ನುವಂತ ಒಂದು ಪ್ರದೇಶ ಇದೆ ಇಲ್ಲಿ, ಅಲ್ಲಿ ಬ್ರಿಟನ್ ಹಾಗೆ ಫ್ರಾನ್ಸ್ನ ಸೇನಾ ನೆಲೆಗಳಿದ್ವು, ಅವುಗಳ ಮೇಲೂ ಕೂಡ ಇರಾನ್ ಇದೀಗ ದಾಳಿಯನ್ನ ಮಾಡಿದೆ. ಅಂದ್ರೆ ಇರಾನ್ ಎಷ್ಟು ಕಡೆಗಳಲ್ಲಿ ದಾಳಿ ಮಾಡದ ಹಂಗಾಯ್ತು ಅಂದ್ರೆ ಹೆಚ್ಚು ಕಡಿಮೆ ಒಂದು 15 ದೇಶಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಒಟ್ಟೊಟ್ಟಿಗೆ 9 ದೇಶಗಳು ಇದೀಗ ಇರಾನ್ಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ. ಇದು ಈ ಕ್ಷಣದ ಬಿಗ್ ಅಪ್ಡೇಟ್. ಇರಾನ್ ತಕ್ಷಣಕ್ಕಂತೂ ತಲೆಬಾಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ.
ಪ್ರತಿರೋಧವನ್ನ ಇನ್ನಷ್ಟು ಸ್ಟ್ರಾಂಗ್ ಆಗಿ ಮುಂದುವರಿಸುವಂತ ಎಲ್ಲ ಲಕ್ಷಣಗಳು ಕೂಡ ಇದೀಗ ಕಾಣಿಸ್ತಾ ಇದೆ. ಇದಿಷ್ಟು ಇಲ್ಲಿವರೆಗಿನ ಅಪ್ಡೇಟ್. ಹಾಗಾದ್ರೆ ಇರಾನ್ ಯಾಕೆ ಈ ದೇಶಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಅಂದ್ರೆ, ಒಂದು ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಹೇರುವಂತ ತಂತ್ರ. ಯಾಕಂದ್ರೆ ಈ ಕುವೈತ್, ಬಹರೇನ್, ಕತಾರ್, ಓಮನ್ ಇವೆಲ್ಲವೂ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿರುವ ಹಾಗೆ ಇಡೀ ಜಗತ್ತಿಗೆ ತೈಲ ಪೂರೈಸುವಂತಹ ದೇಶಗಳು. ಆ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡ್ತು ಅಂತಾದ್ರೆ ತೈಲ ಪೂರೈಕೆಯಲ್ಲಿ ಏರುಪೇರಾಗ್ಬಿಡುತ್ತೆ, ಕಚ್ಚಾ ತೈಲದ ಬೆಲೆ ವಿಪರೀತ ಎನ್ನುವ ಹಾಗೆ ಹೋಗ್ಬಿಡುತ್ತೆ. ಹಾಗೇನಾದ್ರೂ ಆಯ್ತು ಅಂತಾದ್ರೆ ಜಗತ್ತಿನ ಪ್ರಮುಖ ರಾಷ್ಟ್ರಗಳು ಅಥವಾ ತೈಲವನ್ನ ಸ್ವೀಕರಿಸುವಂತ ರಾಷ್ಟ್ರಗಳು ಸಹಜವಾಗಿ ಒತ್ತಡ ಹೇರಬೇಕಾಗತ್ತೆ, ಯುದ್ಧವನ್ನ ನಿಲ್ಲಿಸಿ ಎನ್ನುವ ರೀತಿಯಲ್ಲಿ. ಹೀಗಾಗಿ ಇರಾನ್ ಅಂಥದ್ದೊಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಜೊತೆಗೆ ಅವರಿಗೆ ಸೇನಾ ನೆಲೆಯನ್ನು ಅಮೆರಿಕ ಕೊಟ್ಟಿದೆ ಎನ್ನುವ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಸುನ್ನಿ ರಾಷ್ಟ್ರ, ಅವರು ಶಿಯಾ ಮುಸ್ಲಿಂ ರಾಷ್ಟ್ರ, ಆ ಕಾರಣಕ್ಕಾಗಿ ನಡೀತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ನಾನೇ ಕಿಂಗ್ ಅನ್ನೋದನ್ನು ತೋರಿಸ್ಕೊಳ್ಳುವಂತ ಉದ್ದೇಶದಿಂದಲೂ ಕೂಡ ದಾಳಿ ನಡೀತಾ ಇದೆ. ಅದೇ ರೀತಿಯಾಗಿ ಅಮೆರಿಕ ಇವರೆಲ್ಲರಿಗೂ ಕೂಡ ರಕ್ಷಣೆ ಕೊಟ್ಟಿದ್ದೆ ಅಂತ ಹೇಳಿತ್ತಲ್ಲ, ಏನು ರಕ್ಷಣೆ ಇಲ್ಲ ಅನ್ನೋದನ್ನ ಜಗತ್ತಿನ ಮುಂದೆ ಸಾಧಿಸುವಂತ ಉದ್ದೇಶಕ್ಕೋಸ್ಕರ ಕೂಡ ಇರಾನ್ ಇದೀಗ ಗಲ್ಫ್ ಕಂಟ್ರೀಸ್ಗಳು, ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ತನ್ನ ದಾಳಿಯನ್ನ ಮುಂದುವರಿಸಿದೆ. ಇರಾನ್ ಇನ್ನು ಯಾವ್ಯಾವ ಪ್ಲಾನ್ ಅನ್ನು ಇಟ್ಕೊಂಡಿದೆಯೋ ಗೊತ್ತಿಲ್ಲ, ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ನಾನು ಇದೀಗ ಇದಿಷ್ಟು ವಿಚಾರ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಬಂಧುಗಳೇ, ಈಗ ಹರ್ಮುಜ್ ಜಲಸಂಧಿ ವಿಚಾರಕ್ಕೆ ಬರೋಣ. ಯಾಕಂದ್ರೆ ಇದು ಇಡೀ ಜಗತ್ತಿನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ವಿಚಾರ. ಯುದ್ಧದ ಭೀತಿ ಅಥವಾ ಯುದ್ಧದ ಪರಿಣಾಮ ಕೇವಲ ಆ ರಾಷ್ಟ್ರಗಳಿಗೆ ಮಾತ್ರ ಅಲ್ಲ, ಅದರ ಆಚೆಗಿನ ರಾಷ್ಟ್ರಗಳಿಗೂ ಕೂಡ ತಟ್ಟುತ್ತೆ ಅನ್ನೋದಕ್ಕೆ ಇದು ಪ್ರಮುಖವಾದಂತ ಕಾರಣ. ಇದೇನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇದ್ದೀರಲ್ಲ, ಇದೇ ಹರ್ಮುಜ್ ಜಲಸಂಧಿ. ಈ ಇಮೇಜ್ಗಿಂತ ನಿಮಗೆ ಇನ್ನೊಂದು ಇಮೇಜ್ನಲ್ಲಿ ಕ್ಲೀನಾಗಿ ಅರ್ಥ ಆಗಬಹುದು ಅಂತ ಅನ್ಕೊಳ್ತೀನಿ. ನೋಡಿ, ಈ ಕಡೆ ನಿಮಗೆ ಇರಾನ್ ಇದೆ, ಈ ಕಡೆ UAE ಇದೆ, ಈ ಕಡೆ ಓಮನ್ ಇದೆ, ನಿಮಗೆ ಈ ಕಡೆ ಸೌದಿ ಅರೇಬಿಯಾ ಕಾಣಿಸ್ತಾ ಇದೆ, ಮೇಲ್ಗಡೆ ಹೋದ್ರೆ ನಿಮಗೆ ಇರಾಕ್ ಇದೆ, ಇದರ ನಡುವೆ ಕುವೈತು, ಬಹರೇನ್ ಎಲ್ಲ ರಾಷ್ಟ್ರಗಳು ಕೂಡ ಬರುತ್ತೆ. ಜಗತ್ತಿಗೆ ಅತಿ ಹೆಚ್ಚು ತೈಲವನ್ನ ಪೂರೈಕೆ ಮಾಡುವಂತ ರಾಷ್ಟ್ರಗಳು ಈ ಎಲ್ಲ ರಾಷ್ಟ್ರಗಳು ಕೂಡ ಹೌದು. ನಿಮಗೆ ಈ ತೈಲ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಬೇಕು ಅಂದ್ರೆ, ವಿಶೇಷವಾಗಿ ಭಾರತಕ್ಕೆ, ಚೀನಾಗೆ, ದಕ್ಷಿಣ ಕೊರಿಯಾಗೆ, ಹಾಗೆ ನಮ್ಮ ಸುತ್ತಮುತ್ತ ಇರುವಂತೆ ಇನ್ನೊಂದಷ್ಟು ರಾಷ್ಟ್ರಗಳಿಗೆ ತೈಲ ಪೂರೈಕೆ ಆಗುವಂತ ಮಾರ್ಗವೇ ಇದು. ಇದನ್ನು ನಾವು ಹರ್ಮುಜ್ ಜಲಸಂಧಿ ಅಂತ ಹೇಳಿ ಕರಿತೀವಿ. ಸ್ಟ್ರೈಟ್ ಆಫ್ ಹರ್ಮುಜ್ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ನಿಮ್ಗೆ ಏನಾಗುತ್ತೆ ಅಂದ್ರೆ, ಇಲ್ಲೆಲ್ಲ ತೈಲವನ್ನು ತುಂಬಿಸ್ಕೊಳ್ತಾವಲ್ಲ ಹಡಗುಗಳು, ಸೌದಿ ಅರೇಬಿಯಾದಿಂದ, ಕುವೈತು ಅಥವಾ ಕತಾರು, UAE, ಓಮನ್, ಇವೆಲ್ಲವೂ ಕೂಡ ಇದೇ ಜಲಸಂಧಿಯ ಮೂಲಕ ಪಾಸ್ ಆಗ್ಬೇಕಾಗತ್ತೆ. ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ಹಡಗುಗಳು ಇಲ್ಲಿಂದಲೇ ಪಾಸ್ ಆಗ್ಬೇಕಾಗತ್ತೆ. ಇದನ್ನ ನಾವು ಜಲಸಂಧಿ ಅಂತ ಹೇಳಿ ಕರಿತೀವಿ. ನಿಮಗೆ ಇಲ್ಲಿ ಇರಾನ್ ಇದೆ, ಈ ಕಡೆ ಸ್ವಲ್ಪ ಭಾಗ UAE ಬಂದ್ರೆ ಸ್ವಲ್ಪ ಭಾಗ ಓಮನ್ಗೆ ಬರುತ್ತೆ. ಇಲ್ಲೆಲ್ಲ ಸ್ವಲ್ಪ ಅಗಲವಾದಂತ ಪ್ರದೇಶ ಇದೆ. ಇಲ್ಲಿಗೆ ಬರ್ತಾ ಇದ್ದ ಹಾಗೆ ಇದರ ಡಿಸ್ಟೆನ್ಸ್ ನಿಮಗೆ ಬರೀ 33 ಕಿಲೋಮೀಟರ್. ಇನ್ನು ಸುಗಮವಾಗಿ ಹೋಗ್ಲಿ ಎನ್ನುವ ಕಾರಣಕ್ಕಾಗಿ ಶಿಪ್ ಲೇನ್ ಅಂತ ಏನ್ ಕರಿತೀವಿ, ಶಿಪ್ ಲೇನ್ ಅದು ಕೇವಲ 3 ಕಿಲೋಮೀಟರ್ ಮಾತ್ರ. ಇಲ್ಲಿ ಪರಸ್ಪರ ಡಿಕ್ಕಿ ಆಗಬಾರ್ದು ಅಥವಾ ಬೇರೆ ಏನೋ ಸಮಸ್ಯೆ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ. ನಿಮ್ಗೆ ನೋಡಿ, ಇನ್ನೊಂದು ಇಮೇಜ್ ನಲ್ಲಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಹೋಗ್ತಾ ಇದೆಯಲ್ಲ, ಇದೇ ನಿಮಗೆ ಈ ಹರ್ಮುಜ್ ಜಲಸಂಧಿ. ಇಲ್ಲಿ ಇದು ಹರ್ಮುಜ್ ಜಲಸಂಧಿ. ಈಗ ಬರ್ತಾ ಇದ್ದಾಗ ಇಲ್ಲಿ ಸ್ವಲ್ಪ ಸಣ್ಣದಾಗತ್ತೆ ರಸ್ತೆ, ಅದನ್ನ ಜಲಸಂಧಿ ಅಂತ ಕರಿತೀವಿ. ಹಡಗುಗಳು ಈ ಮಾರ್ಗದಲ್ಲಿ ಹೀಗೆ ಹೋಗ್ತವೆ, 3 ಕಿಲೋಮೀಟರ್ ಶಿಪ್ ಲೇನ್ ನಲ್ಲಿ ಹೀಗೆ ಹೋಗ್ತಾವಲ್ಲ. ಈಗ ಓಕೆ, ಇದರಿಂದ ಏನು ಅಂದ್ರೆ ನಿಮಗೆ 20% ತೈಲ ಪೂರೈಕೆ ನಿಮಗೆ ಈ ಜಲಸಂಧಿಯ ಮೂಲಕವೇ ಆಗುತ್ತೆ. 20%. ಈ ಜಲಸಂಧಿಯ ಮೂಲಕ ಬರುವಂತ ತೈಲವನ್ನ ಭಾರತ 60% ಡಿಪೆಂಡ್ ಆಗಿದೆ. ಎಷ್ಟು? ಭಾರತ 60% ಇಲ್ಲಿಂದ ಬರುವಂತ ತೈಲದ ಮೇಲೆ ಡಿಪೆಂಡ್ ಆಗಿದೆ. ಒಟ್ಟಾರೆಯಾಗಿ ಈ ಜಲಸಂಧಿಯ ಮೂಲಕವೇ ಈ ಗಲ್ಫ್ ರಾಷ್ಟ್ರಗಳಿಂದ ಅಥವಾ ಮಿಡಲ್ ಈಸ್ಟ್ ಕಂಟ್ರೀಸ್ಗಳಿಂದ ತೈಲ ಹೋಗಬೇಕಾಗತ್ತೆ. ಪ್ರತಿದಿನದ ಒಂದು ಅಂಕಿಅಂಶವನ್ನು ನೀವು ಗಮನಿಸ್ತಾ ಹೋಗೋದಾದ್ರೆ, ಪ್ರತಿದಿನ 17 ಮಿಲಿಯನ್ ಬ್ಯಾರಲ್ ಹೋಗುತ್ತೆ ಅಲ್ಲಿಂದ ನಿಮಗೆ. ಅಂದ್ರೆ ಅಷ್ಟೊಂದು ತೈಲ ಆ ಮೂಲಕವೇ ಹೋಗುತ್ತೆ. ಈಗ ಸಮಸ್ಯೆ ಆಗಿದ್ದೇನಪ್ಪಾ ಅಂದ್ರೆ, ಇರಾನ್ ಹೇಳ್ತಾ ಇದೆ, ಯಾವಾಗ್ಲೂ ಕೂಡ ಇರಾನ್ ಅದನ್ನೇ ಹೇಳ್ತಾ ಇತ್ತು. ಹಾಗೆ ಇರಾನ್ನ ಸೇನಾಪಡೆ ಆಗಿರುವಂತ IRGC ಈಗ ಎಲ್ರಿಗೂ ಕೂಡ ಬೆದರಿಕೆಯನ್ನ ಹಾಕ್ತಾ ಇದೆ. ನೀವು ಈ ಜಲಸಂಧಿಯ ಮೂಲಕ ಹೋಗೋದಿಕ್ ನಾವು ಅವಕಾಶ ಮಾಡ್ಕೊಡೋದಿಲ್ಲ, ನೀವು ಹೋದ್ರಿ ಅಂತಂದ್ರೆ ನಾವು ಕ್ಷಿಪಣಿ ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿ. ಹೀಗಾಗಿ ಸಾಕಷ್ಟು ಹಡಗುಗಳು ಇಲ್ಲೇ ಸಾಲುಗಟ್ಟಿ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಹೀಗೆ ಹಡಗುಗಳು ಇಲ್ಲಿಂದ ಮೂವ್ ಆಗಿಲ್ಲ ಅಂತಾದ್ರೆ ಭಾರತ, ಚೀನಾ, ದಕ್ಷಿಣ ಕೊರಿಯಾ ಸೇರಿದಂತೆ ಸಾಕಷ್ಟು ರಾಷ್ಟ್ರಗಳಿಗೆ ತೈಲ ಪೂರೈಕೆ ಸಮಸ್ಯೆ ಆಗಿಬಿಡುತ್ತೆ. ರಷ್ಯಾ ಏನ್ ಮಾಡಿದೆ, ಈಗ ತನ್ನ ಕಚ್ಚಾ ತೈಲದ ರೇಟ್ ಅನ್ನ ದಿಢೀರ್ ಅಂತ ಹೇಳಿ ರೈಸ್ ಮಾಡಿಬಿಟ್ಟಿದೆ. ಇಲ್ಲಿ ತೈಲ ಪೂರೈಕೆ ಆಗಿಲ್ಲ ಅಂದಾಗ ಸಹಜವಾಗಿ ರಷ್ಯಾದ ಕಡೆಗೆ ಹೋಗಬೇಕಾಗತ್ತೆ. ಅಲ್ಲಿ ತೈಲದ ಬೆಲೆ ಇದೀಗ ಜಾಸ್ತಿ ಆಗಿಬಿಟ್ಟಿದೆ. ಭಾರತ ಎಲ್ಲಿಂದ ತರಿಸ್ಕೊಳ್ತಾ ಇತ್ತು ಅಂದ್ರೆ, ಮುಂಚೆ ಇರಾನ್ ಜೊತೆಗೆ ತರಿಸ್ಕೊಳ್ತಾ ಇತ್ತು. ಆದ್ರೆ ಅಮೆರಿಕ ನಿರ್ಬಂಧ ಹೇರಿದ ಕಾರಣಕ್ಕಾಗಿ ಇರಾನ್ ಜೊತೆಗೆ ತೈಲದ ವ್ಯಾಪಾರ ಅಷ್ಟಿಲ್ಲ. ಉಳಿದಂತೆ ನಿಮಗೆ UAE ಕಡೆಯಿಂದ, ಓಮನ್ ಕಡೆಯಿಂದ, ಇರಾಕ್ ಕಡೆಯಿಂದ, ಸೌದಿ ಅರೇಬಿಯಾ ಕಡೆಯಿಂದ, ಕುವೈತ್, ಕತಾರ್ ಎಲ್ಲ ದೇಶಗಳಿಂದ ಭಾರತ ತೈಲವನ್ನು ತರಿಸಿಕೊಳ್ತಾ ಇದೆ. ಬರ್ತಾ ಇದೆಯಲ್ಲಿ ಜಲಸಂಧಿಯ ಮೂಲಕ. ಇರಾನ್ ಹೇಳ್ತಾ ಇದೆ, ನಾವಿಲ್ಲಿ ಕಟ್ ಮಾಡ್ಬಿಡ್ತೀವಿ ಅಂತ ಹೇಳಿ. ಹಾಗಾದ್ರೆ ಇರಾನ್ದ ಇದು ಅಂದ್ರೆ ಅಲ್ಲ, ಇದು ಅಂತಾರಾಷ್ಟ್ರೀಯ ಹಡಗು ಮಾರ್ಗ, ಪ್ರತಿಯೊಂದು ದೇಶಕ್ಕೂ ಕೂಡ ಸೇರಿರುವಂತಹ ಹಡಗು ಮಾರ್ಗ. ಇಲ್ಲೇನಾದ್ರೂ ತಡೆದ್ರು ಅಂತಾದ್ರೆ ಅದು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧವಾಗಿ ಬಿಡುತ್ತೆ. ಆದ್ರೆ ಇರಾನ್ ಆ ಮಾತನ್ನು ಕೇಳಲ್ಲ.
ನಾವೇನಾದ್ರೂ ಇಂಥ ಗಂಭೀರ ಪರಿಸ್ಥಿತಿ ಬಂದಾಗ ನಾವು ಇಲ್ಲಿ ತಡೀತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಸ್ವಲ್ಪ ಇದು UAE ಬರುತ್ತೆ, ಸ್ವಲ್ಪ ಓಮನ್ಗೆ ಬರುತ್ತೆ, ಆದರೆ ಹೆಚ್ಚಿನ ಪ್ರದೇಶ ಬರೋದು ಇದು ಇರಾನ್ ವ್ಯಾಪ್ತಿಗೆ. ಅಂದ್ರೆ ಕಾನೂನು ಪ್ರಕಾರ ಅವ್ರ ವ್ಯಾಪ್ತಿಗಲ್ಲ, ಆದರೆ ಯುದ್ಧ ಅಂತ ಸಂದರ್ಭ ಇರಾನ್ ಹೇಳುತ್ತೆ ನಾವು ಇದನ್ನ ತಡಿತೀವಿ ಅಂತ ಹೇಳಿ. ಇರಾನ್ ಏನಾದ್ರೂ ಅಲ್ಲಿ ಹರ್ಮುಜ್ ಜಲಸಂಧಿಯನ್ನ ಕಂಪ್ಲೀಟ್ ಬ್ಲಾಕ್ ಮಾಡ್ತು ಅಂದ್ರೆ, ಈಗ ಅಫಿಷಿಯಲ್ ಆಗಿ ಬಂದ್ ಆಗಿಲ್ಲ, ಆದ್ರೆ ಅಘೋಷಿತ ರೀತಿಯಾದಂತ ಬಂದ್ ಆಗಿದೆ ಈಗಾಗಲೇ. ಹಡಗುಗಳ ಸಂಖ್ಯೆ ತೀರ ಕ್ಷೀಣ ಆಗಿದೆ, ಹಡಗುಗಳಿಂದ ಪಾಸ್ ಆಗ್ತಾ ಇಲ್ಲ. ಕಂಪ್ಲೀಟ್ ಬಂದ್ ಆಯ್ತು ಅಂತ ಆಗ್ಬಿಟ್ರೆ ತೈಲ ಪೂರೈಕೆಯಲ್ಲಿ ಕಂಪ್ಲೀಟ್ ಏರುಪೇರು ಆಗ್ಬಿಡುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಒಂದು ಸಮಾಧಾನಕರ ಸುದ್ದಿ ಅಂದ್ರೆ ಭಾರತದಲ್ಲಿ, ನಮ್ಮ ದೇಶದಲ್ಲಿ 74 ದಿನಕ್ಕೆ ಬೇಕಾಗುವಂತ ಕಚ್ಚಾ ತೈಲ ಈಗಾಗಲೇ ಇದೆ. ಹೀಗಾಗಿ ತಕ್ಷಣಕ್ಕೆ ಸಮಸ್ಯೆ ಆಗೋದಿಲ್ಲ. ಯುದ್ಧ ಕಂಟಿನ್ಯೂ ಆಯ್ತು ಅಂತಾದ್ರೆ ಸಮಸ್ಯೆ ಆಗೋದ್ರಲ್ಲಿ ಡೌಟೇ ಇಲ್ಲ. ಒಟ್ಟಾರೆ ಬಂಧುಗಳೇ, ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.